ರಿಕ್ವೆಸ್ಟ್ ಮಾಡೋದು. ಎಷ್ಟು ಎಲಿಜಿಬಲ್ ಇದೆ ಅಷ್ಟೂನು ತಗೊಂಡ್ ಬರ್ಲಿಕ್ಕೆ ಏನ್ ಕಷ್ಟ? ಏನ್ ಕಷ್ಟ ಏನ್ ಹೇಳಿ ನನ್ಗೆ ದಯವಿಟ್ಟು ಅರ್ಥ ಮಾಡಿಸಿ. ನಾನು ಸ್ವಲ್ಪ ಅನ್ರೀಸನಬಲ್ ಇರ್ಬೋದು, ಆದ್ರೆ ಅರ್ಥ ಮಾಡಿಸಿ, ನನ್ಗೆ ಅರ್ಥ ಮಾಡ್ಕೋತೇನೆ. ಎಷ್ಟು ಎಲಿಜಿಬಲ್ ಆಗಬಹುದು? ಅಷ್ಟನ್ನ ಯಾವಾಗ ಮುಗಿಸ್ತೀರಿ ಅಷ್ಟು ಹೇಳ್ಬಿಡಿ ನನ್ಗೆ. ಒಂದು 2-3 ಮಂತ್ಸ್ ಅಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಎಳಿಬೇಡಿ ಅಮ್ಮ, ದಯವಿಟ್ಟು ಒಂದು 2 ಮಂತ್ಸ್ ಅಲ್ಲಿ ಮುಗಿಸಿ ದಯವಿಟ್ಟು. ನನ್ಗೆ ಜನಗಳ ಮಧ್ಯೆ ಹೋಗಿ ಉತ್ತರ ಕೊಡೋದಕ್ಕೆ ಬಹಳ ಕಷ್ಟ ಆಗುತ್ತೆ, ಬಹಳ ನಾನು ತಲೆ ತಗ್ಗಿಸ್ಬೇಕಾಗುತ್ತೆ. ಆ ಬಡವರು ಅರ್ಜಿ ಹಾಕೊಂಡು ಕಾಯ್ಕೊಂಡಿದ್ದಾರೆ. ನಿಮ್ದು ಎಲ್ಲ ಬಡವರು ಇರೋ ಜಿಲ್ಲೆ ಅಮ್ಮ ನಿಮ್ದು. ಅಡ್ವಾನ್ಸ್ ಆಗಿ ಮಾಡಿ, 15 ದಿನಕ್ಕೆ ಒಂದು ಮೀಟಿಂಗು, 30 ದಿನಕ್ಕೆ ಒಂದು ಮೀಟಿಂಗು ಈಗಲೇ ಫಿಕ್ಸ್ ಮಾಡಿ. ನೀವು ರೆಡಿ ಈಗ ನಾನ್ ಕೇಳೋದು 380ರಲ್ಲಿ, ತಾವು ರೆಡಿ ಮಾಡಿರೋದು ಬರೀ 48. ಇನ್ನು ರೆಡಿ ಮಾಡ್ಲಿಕ್ಕೆ ಆಗ್ಬೇಕಾಗಿರೋದೇ ಇನ್ನ 350 ಇದೆ. ಇದನ್ನ ಯಾಕೆ ರೆಡಿ ಮಾಡಿಲ್ಲ? ವೆರಿಫಿಕೇಶನ್ ಆಗಿದ್ರೆ ನೀವು ಇನ್ನೂ ತರಿಸ್ಕೊಂಡಿಲ್ಲ ನಿಮ್ ಲೆವೆಲ್ಗೆ. ನಾನು ಅಷ್ಟೇ ಕೇಳ್ತಾ ಇರೋದು. ನಾನು ಆವತ್ತಿಂದಾನು ನಾನು ಅಷ್ಟೇ ಕೇಳ್ತಾ ಇದ್ದೀನಿ. PRS ಅವ್ರು ಹೇಳ್ದಕ್ಕೆ ಕಮಿಟಿಗೆ ಲೇ ಮಾಡ್ಬಿಡಿ. ಅವಾಗ ಸರ್ ನಮ್ ಪ್ರೆಷರ್ ಕಮ್ಮಿ ಆಗುತ್ತೆ. ವಿ ಕ್ಯಾನ್ ಪುಟ್ ಪ್ರೆಷರ್ ರಿಕ್ವೆಸ್ಟ್ ಅರ್ಥ ಆಯ್ತಾ ತಹಶೀಲ್ದಾರ್ರೆ? ನಂದು ರೆಸ್ಪಾನ್ಸಿಬಿಲಿಟಿ RTC ಕೊಡೋವರೆಗೂ ಇದೆ. ಆದ್ರೆ ನಾನ್ ನಿಮ್ಮನ್ನ ಕೇಳ್ತಾ ಇರೋದು ಕಮಿಟಿಗೆ ಲೇ ಮಾಡಿ ಅಂತ. ಮಾಡಿದ್ರೆ